ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ ರೂಟೀನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ತೀನಿ. ಚಪಾತಿ ಪಲ್ಯ ಮಾಡಾಕತ್ತಿಲ್ಲ, ರೂಟೀನ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿನಿ. ಮುಖ ಚಪಾತಿ ಬೇಡ ಅಂತಂದ ಇವಾಗ ಕರಿ ಅವರೆಕಾಳ ಪಲ್ಯ ಮಾಡಾತೀನಿ ನೋಡ್ರಿ. ಬಂದಿದ್ರು, ನಾವೇನು ಕಾಯಿ ತಂದು ಸಿಪ್ಪೆ ಬಿಡಿಸಿಲ್ಲ, ಸಂತೆ ಒಳಗನ ಎಲ್ಲಾನು ಸಿಪ್ಪೆ ಬಿಡಿಸಿ ಅವರೆಕಾಳನ್ನ ಮಾರಾಕ್ ಬಂದಿರ್ತಾರ. ಅವರೆಕಾಳು ತಗೊಂಡ್ ಬಂದಿವಿ. ಈಗ ಇವನ್ನ ಕ್ಲೀನ್ ಆಗ ತೊಳೆದ್ಬಿಟ್ಟು ಬಾಜಿ ಮಾಡ್ತೀನಿ. ಯಾವ ರೀತಿ ಬಾಜಿ ಫ್ರೆಂಡ್ಸ್, ಈಗ ಅವರೆಕಾಳನ್ನ ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾರ್ಮಲ್ ವಾಟರ್ ತಗೊಂಡು ನಾರ್ಮಲ್ ವಾಟರಲ್ಲಿ ಅವರೆಕಾಳನ್ನ ಹಾಕಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಕೈಲೇ ಚೆನ್ನಾಗಿ ಸ್ವಲ್ಪ ತಿಕ್ಕಿ ಅವನ್ನ ಉಜ್ಜಿ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಮಾರ್ಕೆಟಲ್ಲೆಲ್ಲ ಡಸ್ಟ್ ಬಿದ್ದಿರ್ತೈತಿ. ಆಮೇಲೆ ಪ್ಲಾಸ್ಟಿಕಲ್ಲಿ ನಮಗೆ ಕಟ್ಟಿ ಕೊಟ್ಟಿರ್ತಾರೋ. ಪ್ಲಾಸ್ಟಿಕಲ್ಲಿ ಈ ಬೇಸಿಗೆಗೆ ನೋಡ್ರಿ ಸೆಕೆ ಇರೋದ್ರಿಂದ ಪ್ಲಾಸ್ಟಿಕಲ್ಲಿ ಸ್ವಲ್ಪ ಹೀಟಾಗಿ ನೀರು ಬಿಟ್ಕೊಂಡು ಕಾಳ ಜಿಬಿ ಜಿಬಿ ಥರ ಆಗಿರ್ತಾವೆ. ಆ ಒಂದು ರೀಸನ್ನಿಗೆ ನಾವು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಕ್ಲೀನ್ ಮಾಡಿಬಿಟ್ರೆ ಚೆನ್ನಾಗಿ ಕ್ಲೀನ್ ಆಗ್ತಾವೆ. ಈ ಥರ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ನೀರು ಬಸಿದ್ಬಿಟ್ಟು ಕಾಳ ಪೂರ್ಣ ಡ್ರೈ ಆಗಬೇಕು. ಕಾಳಿನಲ್ಲಿರುವಂಥ ನೀರಿನ ಅಂಶ ಹೋದ್ಮೇಲೆ ನಾವು ಪಲ್ಯ ಮಾಡಬೇಕು. ನಾನಿವಾಗ ಅರ್ಜೆಂಟಿಗೆ ಇವಾಗಲೇ ವಾಶ್ ಮಾಡಿಬಿಟ್ಟು ಇವಾಗಲೇ ಪಲ್ಯ ಮಾಡಾಕತ್ತೀನಿ. ಈ ಥರ ಮಾಡೋದ್ರಿಂದ ನೀರು ಪೂರ್ಣ ಬಸಿತೀವಿ, ಬಟ್ ಕಾಳಿನ ಹಸಿ ಇರ್ತಾವೆ ನೋಡ್ರಿ. ಕಾಳು ಮೇಲೆ ನೀರು ಹೋಗಿರಂಗಿಲ್ಲ. ಆ ಥರ ನೀರಿದ್ದಾಗ ಈ ಥರ ಹುರಿಯುವಾಗ ಈ ಥರ ಹೊಗೆ ಬರ್ತೈತೆ ನೋಡ್ರಿ. ಈಗ ಹೊಗೆ ಬರಾಕತ್ತೈತಿಲ್ಲ, ಕಾಳು ಪೂರ್ಣ ಡ್ರೈ ಆಗಿರಂಗಿಲ್ಲ. ನಾವು ಅದೇ ಹಸಿ ಒಳಗನ ಸ್ವಲ್ಪ ಎಣ್ಣೆ ಹಾಕಿ ಅರ್ಜೆಂಟಿಗೆ ಹುರಿತಾ ಇದ್ರೆ ಈ ಥರ ಹೊಗೆ ಬರ್ತೈತಿ. ಇವಾಗ ನೋಡ್ತಿರ್ಬೋದು ನೀವು, ಪೂರ್ಣ ಅವು ಡ್ರೈ ಆಗಿ ನೀರಿನ ಅಂಶ ಹೋದ್ಮೇಲೆ ಹೊಗೆ ತಾನ ಕಡಿಮೆ ಆಗ್ತೈತಿ. ಕಾಳನ್ನು ಹುರ್ಕೊಂಡ್ಬಿಟ್ಟು ನಾವು ಪಲ್ಯ ಮಾಡಬೇಕು. ಕಾಳ ಕರಿ ಕಲರ್ ಇರೋದ್ರಿಂದ ನಮಗೆ ಕಾಳ ಹುರಿದಾವೋ ಇಲ್ಲೋ ಅನ್ನೋದು ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತಿ. ಅಂದ್ರೆ ಕಲರ್ ಚೇಂಜ್ ಆಗಂಗಿಲ್ಲ. ಈಗ ಹಸಿರು ಅವರೆಕಾಳಿದ್ರೆ, ವೈಟ್ ಅವರೆಕಾಳಿದ್ರೆ ನಾವು ಹುರಿದ ಕೂಡಲೇ ಸ್ವಲ್ಪ ಬ್ರೌನ್ ಆಗಿ ಕಲರ್ ಚೇಂಜ್ ಆಗ್ತಾವೆ. ಬಟ್ ಇಲ್ಲಿ ಕರಿ ಅವರೆಯನ್ನು ಹುರಿಯುವಾಗ ಇಲ್ಲಿ ನೋಡ್ರಿ, ಅವರೇ ಹುರಿದ ತಕ್ಷಣ ಅದು ಸ್ವಲ್ಪ ಒಂದು ಲೇಯರ್ ಥರ ಸೀಳ್ಕೊಂಡಿರ್ತೈತಿ. ಅಂದ್ರೆ ಮೇಲಿನ ಸಿಪ್ಪೆ ಇರ್ತೈತಿ ನೋಡ್ರಿ, ಸಿಪ್ಪೆ ಓಪನ್ ಆಗಿಬಿಡ್ತೈತಿ. ಕಾಳು ಓಪನ್ ಆಗಿರಂಗಿಲ್ಲ, ಕಾಳು ಪೂರ್ಣ ಇರ್ತೈತಿ. ಮೇಲಿನ ಸಿಪ್ಪೆ ಮಾತ್ರ ಚೆನ್ನಾಗಿ ಹುರಿದ ಮೇಲೆ ಓಪನ್ ಆಗ್ತಿರ್ತೈತಿ. ಎಲ್ಲ ಕಾಳನ್ನು ಅಷ್ಟೇ ಒಂದೊಂದೊಂದೊಂದು ಅಲೆಲ್ಲಿಗೆ ಓಪನ್ ಆಗ್ತಿದ್ದಂಗೆ ನಮಗೆ ಕಾಳು ಹುರಿದಾವ ಅಂತೇಳಿ ಗೊತ್ತಾಗುತ್ತೆ. ಅವು ಓಪನ್ ಆದ ತಕ್ಷಣ ಒಳಗಡೆ ಅವರೆಕಾಳು ಬಿಳಿ ಇರ್ತಾವೆ, ಅವು ವೈಟ್ ಕಾಣಿಸ್ತಾವೆ ನಮಗೆ. ಅವಾಗ ಚೆನ್ನಾಗಿ ಹುರಿದಾವ ಅಂತೇಳಿ ನಾವು ಐಡೆಂಟಿಫೈ ಮಾಡ್ಕೋಬೋದು. ಈಗ ಕಾಳ ಚೆನ್ನಾಗಿ ಹುರಿದಾವ ನೋಡ್ರಿ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಪ್ಲೇಟಲ್ಲಿ ಅವರೆಕಾಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇದೇ ಕಡಾನಿಯಲ್ಲೇ ನಾನು ವಾಪಸ್ ಒಗ್ಗರಣೆ ಮಾಡ್ತೀನಿ. ಸ್ವಲ್ಪ ನೀರಿನ ಅಂಶ ಐತೆ ನೋಡ್ರಿ. ಹಸಿ ಅವರೆಕಾಳು ಹುರಿದದ್ದಕ್ಕೆ ಕಡಾಗಿ ಸ್ವಲ್ಪ ಕಪ್ಪಾಗ್ಯದ, ಸ್ವಲ್ಪ ಕರಿ ಆಗ್ಯದ. ಆದರೂ ನಾನು ಇದೇ ಕಡಾನಿಯಲ್ಲೇನ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಇನ್ನೊಂದು ಪಾತ್ರೆ ಮಾಡೋದು ಬೇಡ ಅಂತ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಮೇಡ್ಗಳನ್ನು ಇಟ್ಕೊಂಡಿಲ್ಲ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು. ಅದಕ್ಕೆ ಪಾತ್ರೆ ಜಾಸ್ತಿ ಮಾಡ್ಕೋಬಾರ್ದು ಅಂತೇಳಿ ಇದರಲ್ಲೇನ ನಾನು ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಡ್ತೀನಿ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಜೊತೆಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೆಟೊವನ್ನು ಆ್ಯಡ್ ಮಾಡಿ, ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಉಪ್ಪು ಆಮೇಲೆ ಖಾರ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲನೂ ಹೊಂದ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಅವರೆಕಾಳನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ರೆಡಿ ನೋಡ್ರಿ. ಬೇಗ 5 ನಿಮಿಷದಲ್ಲಿ ಪಲ್ಯ ಆಗುವಂಥದ್ದಿದು. ಹುರ್ಕೊಂಡು ಬಿಟ್ಟಿರ್ತೀವಿ, ಇನ್ನು ಕುದಿಲಿಕ್ಕೆ ಕೂಡ ಟೈಮ್ ತಗೊಳಂಗಿಲ್ಲ. ಬೇಗ ಪಲ್ಯ ಆಗಿಬಿಡ್ತೈತಿ, ಬೆಂದು ಬಿಡ್ತೈತಿ ಬೇಗನ. ಇವು ಪಲ್ಯ ಮಾಡುವಾಗ ಅವರೆಕಾಳನ್ನು ಹುರ್ಕೋಬೇಕು, ಇಲ್ಲಾಂದ್ರೆ ಒಂದು ಕುದಿಸಿ ನೀರು ಬಸದನ್ನು ಇಟ್ಕೊಂಡು ನಾವು ಪಲ್ಯ ಮಾಡಬೇಕಾಗ್ತೈತಿ. ಹುರಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತೈತಿ. ಅದಕ್ಕೋಸ್ಕರ ನಾನಿಲ್ಲಿ ಹುರಿದ್ಬಿಟ್ಟು ಪಲ್ಯ ಮಾಡಿದೆ. 1 ಕಪ್ ಅಷ್ಟು ನೀರು ಹಾಕಿ ಸ್ವಲ್ಪ ಕುದಿಲಿಕ್ಕೆ ಇಡ್ತೀನಿ. ನೀರು ಹಾಕದೇ ಇದ್ರೆ ಖಾರ ಉಪ್ಪು ಎಲ್ಲನೂ ತಳ ಹಿಡ್ಕೋತೈತಿ. ಹಾಗಾಗಿ 1 ಕಪ್ ಅಷ್ಟು ನೀರು ಹಾಕೊಂಡ್ರೆ ಚೆನ್ನಾಗಿರ್ತೈತಿ. ಪೂರ ಡ್ರೈ ಕೂಡ ಅನ್ಸಂಗಿಲ್ಲ ಪಲ್ಯ. ಫ್ರೆಂಡ್ಸ್, ನಾನಿಲ್ಲಿ ಹಸಿ ಶುಂಠಿ ತೊಗೊಂಡಿನಿ. ಹಸಿ ಶುಂಠಿ 2 ಅವರ್ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಚೆನ್ನಾಗಿ ಇವನ್ನ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಂಡಿನಿ. ಇದರಲ್ಲಿರುವಂತಹ ಉಸುಕ ಮಣ್ಣ ಎಲ್ಲಾನು ಹೋಗೈತಿ. ನೋಡ್ತಿರ್ಬೋದು ನೀವು, ಚೆನ್ನಾಗಿನ ಕ್ಲೀನ್ ಮಾಡ್ಕೊಂಡಿನಿ.
ಒಂದು ವೇಳೆ ನೆನೆಸಿಟ್ರೂ ನೀರಿನೊಳಗೆ ನೆನೆಸಿಟ್ರೂ ಒಂದೊಂದು ಸರ್ತಿ ಮಣ್ಣು ಉಸುಕ ಹೋಗೋದಿಲ್ಲ. ಆ ಥರ ಹೋಗ್ಲಾರ್ದಾಗ ನಾವು ಕೈಯಿಂದ ಈ ಥರ ಸ್ವಲ್ಪ ಉಜ್ಜಿ ಅದನ್ನು ಕ್ಲೀನಾಗಿ ಹೋಗಿಸ್ಬೇಕಾಗ್ತೈತಿ. ಒಂದು ಈಗ ದೊಡ್ಡ ಹಸಿ ಶುಂಠಿ ಇರ್ತಾವೆ ನೋಡ್ರಿ, ಈ ಥರ ಜಾಯಿಂಟ್ ಇದ್ದಾಗ ಈ ಥರ ಜಾಯಿಂಟ್ಗಳ ಎಲ್ಲನೂ ಇಲ್ಲಿ ಈ ಥರ ಜಾಯಿಂಟ್ ಇದ್ದಾಗ ಈ ಜಾಯಿಂಟ್ ಒಳಗೆ ಉಸುಕ ಮಣ್ಣ ಕುಂತಿರ್ತೈತಿ. ನಾವು ಇದನ್ನು ಮುರಿದು ಬಿಟ್ಟು ಆದರೂ ತೊಳಿಬಹುದು, ಅಥವಾ ಒಂದು ಬ್ರಷಿಂದ ತಿಕ್ಕಿ ಉಜ್ಜಿ ಚೆನ್ನಾಗಿ ಒಟ್ಟು ಕ್ಲೀನ್ ಮಾಡ್ಕೋರಿ. ನೀವು ಯಾವ ರೀತಿ ಮಾಡ್ಕೋತೀರೋ ನೀರಲ್ಲಿ ಅಂತೂ ನೆನೆಸಿಡ್ಬೇಕು. ನೆನೆಸಿಟ್ಟಾಗನ ಅದು ಮಣ್ಣ ಉಸುಕ ಹೋಗ್ತೈತಿ. ಆಮೇಲೆ ನೀವು ಚೆನ್ನಾಗಿ ಉಜ್ಜಿಬಿಟ್ಟು ವಾಶ್ ಮಾಡ್ಕೋರಿ. ಈಗ ನೋಡ್ರಿ, ಒಂದು ಸ್ವಲ್ಪ ಉಸುಕಾಗಲಿ ಮಣ್ಣಾಗಲಿ ಏನೂ ಇಲ್ಲ, ಚೆನ್ನಾಗಿ ವಾಶ್ ಮಾಡ್ಕೊಂಡಿನಿ. ಈಗ ಇದರದ್ದು ಮೇಲಿನ ಸಿಪ್ಪೆ ಎಲ್ಲನೂ ಬಿಡಿಸ್ಬಿಡ್ತೀನಿ. ಈ ಸಿಪ್ಪೆ ಒಳಗೆ ಕೆಲವೊಂದು ನಾರು ಇರ್ತಾವೆ ನೋಡ್ರಿ, ಸಿಪ್ಪೆ ಮೇಲ್ಗಡೆ ನಾರು ಬಂದಿರ್ತಾವೆ ಎಳೆಯಾಗಿ, ಅವೆಲ್ಲನೂ ಹಾಗೆ ಉಳಿತಾವೆ. ಈ ಥರ ಸಿಪ್ಪೆ ಬಿಡಿಸ್ಕೊಂಡ್ಬಿಟ್ರೆ ಪೇಸ್ಟ ಚೆನ್ನಾಗಿ ಆಗ್ತೈತಿ. ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರ್ತೈತಿ, ಕ್ರೀಮಾಗ ಎಲ್ಲೋ ಶೇಡಿಂಗ್ ಒಳಗೆ ಬರ್ತೈತಿ. ಈಗ ನಾನು ಇವನ್ನೆಲ್ಲನೂ ಬಿಡಿಸ್ಬಿಟ್ಟು ನಿಮಗೆ ಯಾವ ರೀತಿ ಮಾಡೋದಂಥೇಳಿ ತೋರಿಸ್ತೀನಿ. ಫ್ರೆಂಡ್ಸ್, ಇದಿಷ್ಟು ಸಿಪ್ಪೆ ಬಿಡಿಸಿದೆ. ಈ ಸಿಪ್ಪೆ ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ ನೋಡ್ರಿ. ನಾವು ಕ್ಲೀನಾಗ ವಾಶ್ ಮಾಡ್ಕೊಂಡಿದ್ದಿದ್ರೆ, ನಾವು ಕ್ಲೀನಾಗ ವಾಶ್ ಮಾಡ್ಕೊಂಡಿವಿ ಅಂದ್ರೆ ಇದ್ರೊಳಗೆ ಮಣ್ಣು ಉಸುಕು ಏನೂ ಇರಲಿಲ್ಲ ಅಂದರೆ ಇದನ್ನು ನಾವು ಹೀಗೆ ಎತ್ತಿಟ್ಟು ಟೀ ಮಾಡುವಾಗ ಸ್ವಲ್ಪ ಟೀಯಲ್ಲಿ ಹಾಕಿಬಿಟ್ಟು ಇದನ್ನು ಕುದಿಸೋದ್ರಿಂದ ಹಸಿ ಶುಂಠಿ ಫ್ಲೇವರ್ ಬರ್ತೈತೆ ನೋಡ್ರಿ. ಈಗ ಶೀತ ಅದು ಆದಾಗ ನಾವು ಹಸಿ ಶುಂಠಿ ಟೀಯನ್ನು ಮಾಡ್ಕೋತಿರ್ತೀವಿ. ಡೈರೆಕ್ಟಾಗಿ ಹಸಿ ಶುಂಠಿ ಹಾಕೋ ಬದಲು ಈ ರೀತಿ ಸಿಪ್ಪೆನ ವೇಸ್ಟ್ ಮಾಡಲಾರ್ದ ಇಟ್ಕೊಂಡು ಹಾಕ್ಬೋದು. ಫ್ರೆಂಡ್ಸ್, ಈಗ ಇವನ್ನ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ನಾನು ಇವೆಲ್ಲನೂ ಈಗ ಪೀಸ್ ಮಾಡ್ಕೊತೀನಿ. ಫ್ರೆಂಡ್ಸ್, ಎಲ್ಲನೂ ನಾನು ಪೀಸ್ ಮಾಡ್ಕೊಂಡ್ಬಿಟ್ಟೆ. ಈ ರೀತಿ ಪೀಸ್ ಮಾಡ್ಕೊಂಡ್ರೆ ಆಯಿತು, ಪೇಸ್ಟ ಚೆನ್ನಾಗಿ ರೆಡಿ ಆಗ್ತೈತೆ ನೋಡ್ರಿ. ದೊಡ್ಡ ಪೀಸ್ ಇದ್ರೆ ಅಷ್ಟೊಂದು ಬೇಗ ಪೇಸ್ಟ್ ಆಗಂಗಿಲ್ಲ. ಈಗ ನಾನು ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀನಿ. ಮಿಕ್ಸರ್ಗೆ ಹಾಕಿದ ಮೇಲೆ ನಿಮ್ಗೆ ತೋರಿಸ್ತೀನಿ ಪೇಸ್ಟ್ ಯಾವ ರೀತಿ ಬಂದೈತೆ ಅಂತ. ಈ ರೀತಿ ಮಾಡಿ ಇಟ್ಕೊಂಡ್ರೆ ಒಂದು 15 ಡೇಸ್ವರೆಗೂ ಹಾಳಾಗಂಗಿಲ್ಲ. ಫ್ರಿಜ್ಜಲ್ಲಿ ಇಡಬೇಕು, ಹೊರಗಡೆ ಇರಬಾರ್ದು. ಹೊರಗಡೆ ಇಟ್ಟರೆ ಸ್ವಲ್ಪ ಸ್ಮೆಲ್ ಬರ್ತೈತಿ. ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ಒಂದು 15 ಡೇಸ್ ಆದರೂ ಚೆನ್ನಾಗೇನೆ ಇರ್ತೈತಿ. 15 ಡೇಸ್ ಆದಮೇಲೆ ಮತ್ತೆ ನಾವು ಮಾಡ್ಕೋಬೋದು. ಈಗ ನೋಡ್ರಿ, ಒಂದು ಸರ್ತಿ ನಾವು ರುಬ್ಕೊಂಡು ಬಿಟ್ರೆ ಸ್ವಲ್ಪ ತರಿಯಾಗಿ ಉಳಿದಿರ್ತೈತಿ. ಈ ರೀತಿ ಬಂದಿರ್ತೈತಿ ಪೇಸ್ಟ. ಇದಕ್ಕೆ ಸ್ವಲ್ಪ ನಾವು ನೀರು ಹಾಕಬೇಕು. ಅಂದ್ರೆ ಈಗ ಟಿಫನ್ ಸ್ಪೂನ್ ಇರ್ತಾವೆ ನೋಡ್ರಿ, ಟೀ ಸ್ಪೂನ್, ಅದರಲ್ಲಿ 1-2 ಟೀ ಸ್ಪೂನ್ ನೀರು ಹಾಕಿದ್ರೆ ಸಾಕು. ಜಾಸ್ತಿ ಹಾಕೋದು ಬೇಕಾಗಿಲ್ಲ. ಸ್ವಲ್ಪ ನುಣ್ಣಗೆ ಪೇಸ್ಟ್ ಬರಲಿ ಅನ್ನೋದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಜಾಸ್ತಿ ನೀರು ಹಾಕಬೇಡ್ರಿ. ಈಗ ನೀರು ಹಾಕಿ ಒಂದು ಸರ್ತಿ ಮತ್ತೆ ರುಬ್ಕೊಂಡು ಬಿಟ್ರೆ ಅಗದಿ ಸ್ಮೂತ್ ಪೇಸ್ಟ್ ಬಂದುಬಿಡ್ತೈತಿ. ಈಗ ಅಂಗಡಿಯಲ್ಲಿ ನಾವು ತೊಗೊಂಡು ಬರ್ತೀವಿ ನೋಡ್ರಿ ಹಸಿ ಶುಂಠಿ ಪೇಸ್ಟ, ಅದೇ ಥರ ಸ್ಮೂತ್ ಆಗನ ಬರ್ತೈತಿ. ನೀರು ಹಾಕದೇ ಇದ್ದರೂ ಉಪ್ಪಾದರೂ ಹಾಕಿ ರುಬ್ಕೊಂಡ್ರೆ ಬರ್ತೈತಿ. ನಿಮಗೆ ನೀರು ಬೇಡ ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡು ಬಿಡಬೇಕು. ಆವಾಗೂ ಕೂಡ ನುಣ್ಣಿಗೆ ಪೇಸ್ಟ್ ಬರ್ತೈತಿ. ನೀರು ಹಾಕಿ ರುಬ್ಬೋದ್ರಿಂದ ಕೂಡ ಪೇಸ್ಟ ಕೆಡೋದಿಲ್ಲ. ನಾನು ಸುಮಾರು ಸರ್ತಿ ಮಾಡಿದ್ದೀನಿ ಇದೇ ರೀತಿ. ಒಂದೊಂದು ಸರ್ತಿ ಉಪ್ಪು ಹಾಕಿ ರುಬ್ತೀನಿ, ಒಂದೊಂದು ಸರ್ತಿ ನೀರು ಹಾಕಿ ಕೂಡ ರುಬ್ತೀನಿ. 2 ಥರ ಬರ್ತೈತಿ ನೋಡ್ರಿ. ಇವಾಗ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗೈತಿ. ಈ ಥರ ಪೇಸ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು. ಹಸಿ ಶುಂಠಿ ಅಂತ ಒಂದು ಸಪ್ರೇಟಾಗಿ ಬಾಕ್ಸ್ ಮಾಡಬೇಕು ನಾವು. ಯಾಕಂದ್ರೆ 15 ಡೇಸ್ವರೆಗೂ ಒಂದು ಬಾಕ್ಸ್ ಒಳಗೆ ನಾವು ಹಾಕಿಟ್ಟಿವಿ ಅಂದ್ರೆ ಆ ಬಾಕ್ಸ್ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ, ಎಷ್ಟೇ ತೊಳೆದ್ರೂ, ಸೋಪ್ ಹಚ್ಚಿ ತೊಳೆದ್ರೂ ಅದು ಹಸಿ ಶುಂಠಿ ವಾಸನೆನ ಬರ್ತಿರ್ತೈತಿ ಬಾಕ್ಸ. ಒಂದು ಸರ್ತಿ ಪೇಸ್ಟಿಗೆ ಅಂಥೇಳಿ ಮಾಡಿಬಿಟ್ಟಿವಿ ಅಂದ್ರೆ ಸಪ್ರೇಟಾಗಿ ಹಸಿ ಶುಂಠಿಗೆನ ಮಾಡಬೇಕು. ಅದನ್ನ ಬೆಳ್ಳುಳ್ಳಿ ಪೇಸ್ಟಿಗೆ ಮಾಡಿದ್ವಿ ಅಂದ್ರೆ ಅದನ್ನು ಸಪ್ರೇಟಾಗಿ ಬೆಳ್ಳುಳ್ಳಿ ಪೇಸ್ಟಿಗೆನ ನಾವು ಡಬ್ಬಿ ಮಾಡಬೇಕು. ಅದನ್ನು ಎಷ್ಟೇ ತೊಳೆದು ಫ್ರೆಂಡ್ಸ್ ನೋಡಿ, 5 ನಿಮಿಷದಲ್ಲಿ ನಾವು ಹಸಿ ಶುಂಠಿ ಪೇಸ್ಟನ್ನು ರೆಡಿ ಮಾಡ್ಕೊಂಡು ಬಿಡ್ಬೋದು. ಅಂಗಡಿಯಲ್ಲಿ ತರೋಕೆನ ಮನೆಯಲ್ಲಿ ಮಾಡ್ಕೋದು ಒಳ್ಳೇದು ನೋಡ್ರಿ. ಅಂಗಡಿಯಲ್ಲಿ ಪೌಚ್ ಒಳಗೆ ಹಾಕಿ ಇಟ್ಟಿರ್ತಾರೋ, ಪೌಚ್ ಒಳಗೆ ಇಡೋದ್ರಿಂದ ಸ್ಮೆಲ್ ಬರ್ತೈತಿ. ಆ ಸ್ಮೆಲ್ ಬರಬಾರ್ದು, ಅದು ಕೆಡಬಾರ್ದು ಅಂತೇಳಿ ಅದಕ್ಕೆ ಲಿಕ್ವಿಡನ್ನು ಆ್ಯಡ್ ಮಾಡಿ ಇಟ್ಟಿರ್ತಾರೋ. ಅವ್ರದ್ದು ಎಷ್ಟು 6 ತಿಂಗಳು 1 ವರ್ಷವರೆಗೂ
ಕೆಡೋದಿಲ್ಲ. ಆ ಥರ ಏನಾದರೂ ಕೆಮಿಕಲ್ ಯೂಸ್ ಮಾಡಿ ಕೆಡಲಾರ್ದಂಗೆ ಅವರು ಪ್ಯಾಕ್ ಮಾಡಿ ಇಟ್ಟಿರ್ತಾರೋ ಅದಕ್ಕಿಂತ ನಾವು ಮನೆಯಲ್ಲೇ ಆಗಾಗ ಈ ಥರ ಫ್ರೆಶ್ ಆಗಿ ಹಸಿ ಶುಂಠಿ ಪೇಸ್ಟನ್ನು ಮಾಡ್ಕೋದು ಒಳ್ಳೆಯದು. 5 ನಿಮಿಷದಲ್ಲೇ ರೆಡಿ ಆಗಿಬಿಡ್ತೈತಿ. ಇದೇ ಥರ ನಾವು ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿಬಿಟ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೋಬೋದು. ನಾನು ಓಲ್ಡ್ ವಿಡಿಯೋ ಬೇಕಿದ್ರೆ ಚೆಕ್ ಮಾಡಿರಿ. ಅದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಟ್ಟಿನಿ. ಈಗ ಬರೀ ಹಸಿ ಶುಂಠಿ ಪೇಸ್ಟ್ ಮಾಡೋದನ್ನು ತೋರಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಘಮ ಅಂತೂ ಮಸ್ತ್ ಇರ್ತೈತೆ ನೋಡ್ರಿ, ಪೇಸ್ಟ್ ಚೆನ್ನಾಗಿ. ಫ್ರೆಂಡ್ಸ್, ಲೇಡೀಜಿಗೆ ಒಂದು ಟಿಪ್ಸ್ ಅಂತನ ಅನ್ಕೋಬೋದು ನೋಡ್ರಿ. ಈಗ ನಾನಿಲ್ಲಿ ಕಾಟನ್ ತೊಗೊಂಡಿನಿ. ಇದು ಪ್ಯೂರ್ ಕಾಟನ್. ಮಷಿನ್ಗೆ ಹಾಕಿ ಸೀಡ್ಸನ್ನು ತೆಗೆದು ಯೂಸ್ ಮಾಡ್ತಾರಲ್ಲ ಡ್ರೆಸ್ಸಿಂಗ್, ಅದು ಆ ರೀತಿ ಕಾಟನ್ ಅಲ್ಲ, ಪ್ಯೂರ್ ಹೊಲದಲ್ಲಿ ಬೆಳೆದಿರುವಂತಹ ಕಾಟನ್ ಇದು. ಇದ್ರೊಳಗೆ ಸೀಡ್ಸ್ ಇರ್ತಾವೆ. ಆ ಸೀಡ್ಸನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು. ಸೀಡ್ಸ್ ಸಪ್ರೇಟ್ ಮಾಡಿದ ತಕ್ಷಣ ಕಾಟನ್ ಕೂಡ ಸಪ್ರೇಟ್ ಆಗ್ತೈತಿ. ಈ ಥರ ಬೀಜಗಳನ್ನು ತೆಗೆದು ನಾವು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಯೂಸ್ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಈಗ ದೀಪಕ್ಕೆ ಬತ್ತಿ ಹಾಕ್ತೀವಿ ನೋಡ್ರಿ, ಬತ್ತಿಗೆ ಕೂಡ ಇದೇ ಥರ ಮಾಡ್ಬೇಕು. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಹಿರಿಯರು ಮನೆಯಲ್ಲೇ ಹೊಲದಾಗಿಂದ ತಂದ ಇದೇ ರೀತಿ ಮಾಡ್ತಿದ್ರು. ಈಗೆಲ್ಲ ರೆಡಿಮೇಡ್ ಬತ್ತಿ ಬರಾಕತ್ತಾವು. ರೆಡಿಮೇಡ್ ಬತ್ತಿ ಚೆನ್ನಾಗಿರೋದಿಲ್ಲ ಅಂತೂ ಹೇಳ್ತಾರೋ. ಇದು ಬೆಡ್ ಒಳಗಿಂದದು ಎಲ್ಲ ಮಷಿನ್ಗೆ ಹಾಕಿ ಅದನ್ನು ಬತ್ತಿ ಮಾಡಿರ್ತಾರೋ, ಅದು ಕ್ಲೀನ್ ಇರೋದಿಲ್ಲ, ಅಷ್ಟೊಂದು ಮಡಿ ಆಗೋದಿಲ್ಲ ಅಂತ ಹೇಳ್ತಾರೋ. ಬಟ್ ಏನೂ ಆಗೋಕ್ಕಾಗಂಗಿಲ್ಲ. ಫಾಸ್ಟ್ ಫ್ಯೂಚರ್ ಒಳಗೆ ಏನೇನು ಇರ್ತೈತಿ ಅದನ್ನು ನಾವೆಲ್ಲನೂ ಅಡ್ಯಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಮನೆಯೊಳಗೆ ಈ ಥರ ನಾನು ಪ್ಯೂರ್ ಕಾಟನನ್ನು ತಂದಿಟ್ಕೊಂಡಿರ್ತೀನಿ. ಈಗ ಇದನ್ನು ಬೀಜ ಬಿಡಿಸಾಕತ್ತೀನಿ. ಈಗ ನೋಡ್ರಿ, ಲೇಡೀಸ್ ಎಲ್ಲರೂ ಚೆನ್ನಾಗಿ ಕಾಣ್ಬೇಕಂತ ಎಲ್ಲರಿಗೂ ಇರ್ತೈತಿ. ಬ್ಯೂಟಿ ಹೆಚ್ಚಿಸ್ಕೊಳ್ಳಿಕ್ಕಂತೇಳಿ ನೇಲ್ ಪಾಲಿಶನ್ನು ನಾವು ಅಪ್ಲೈ ಮಾಡ್ತಿರ್ತೀವಿ. ಇದು ನೇಲ್ ರಿಮೂವರ್ ನೋಡ್ರಿ. ನೇಲ್ ಪಾಲಿಶ್ ನಾವು ಅಪ್ಲೈ ಮಾಡಿದಾಗ 1-2 ದಿವಸ ಆಯ್ತಂದ್ರೆ ನೆಕ್ಸ್ಟ್ ಡೇ ಅದು ಏನಾಗ್ತೈತಿ, ಸೈಡಿಗೆಲ್ಲ ರಿಮೂವ್ ಆಗಿ ಮಧ್ಯದಲ್ಲಿ ಮಾತ್ರ ಉಳ್ಕೋತೈತಿ. ಮಧ್ಯದಲ್ಲಿ ಇದು ಪೂರ್ಣ ರಿಮೂವ್ ಆಗ್ಬೇಕಾದ್ರೆ ಒಂದು 15 ಡೇಸ್ ಆದರೂ ತಗೋತಿರ್ತೈತಿ. 15 ಡೇಸ್ವರೆಗೂ ಈ ಥರ ಇದ್ರ ಕೈಯ ಅಸಹ್ಯವಾಗಿ ಕಾಣಿಸ್ತಾವು, ಮೆಸಿ ಕಾಣಿಸ್ತಾವು. ಅದನ್ನು ಪೂರ್ಣ ನಾವು ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಇಲ್ಲ ಅಥವಾ ಅಪ್ಲೈ ಮಾಡ್ಕೊಂಡ್ರೆ ಪೂರ್ಣ ಅಪ್ಲೈ ಮಾಡ್ಕೋಬೇಕು. ಅದು ಸ್ವಲ್ಪ ರಿಮೂವ್ ಆತಂದ್ರೆ ಪೂರ್ಣ ನಾವು ಅದನ್ನು ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು. ಈಗ ನೇಲ್ ರಿಮೂವರ್ ನೋಡ್ರಿ, ನನ್ನ ಕೈಯಲ್ಲಿ ಹಾಕಿ ತೋರಿಸಿದೆ. ಒಂದೊಂದು ಡ್ರಾಪ್ ಬೀಳ್ತೈತಿ. ಈ ಥರ ಕಾಟನ್ ಒಳಗೆ ಒಂದು 2-3 ಡ್ರಾಪ್ ಹಾಕಿಬಿಟ್ಟು ನೇಲ್ ಪಾಲಿಶನ್ನು ನಾವು ರಿಮೂವ್ ಮಾಡಬೇಕು. ಈ ರೀತಿ ಕಾಟನ್ ಒಳಗೆ ಹಾಕಿ ನೇಲ್ ಮೇಲೆ ನಾವು ಅದನ್ನು ಉಜ್ಜಿಬಿಟ್ರೆ ಅಲ್ಲಿರುವಂತಹ ನೇಲ್ ಕಲರ ಕಾಟನ್ ಒಳಗೆ ಬಂದ್ಬಿಡ್ತೈತಿ. ಈಗ ನಾನು ತೋರಿಸ್ತೀನಿ ನಿಮಗೆ ಕಾಟನ್ ಒಳಗೆ ಯಾವ ರೀತಿ ಅದು ಕಲರ್ ಬಿಟ್ಕೊಂಡಿರ್ತೈತೆ ಅಂಥೇಳಿ. ಇಲ್ಲೇ ನೇಲ್ ಕೂಡ ನೋಡ್ರಿ ಕ್ಲೀನ್ ಆಗಿಬಿಡ್ತು ನೋಡಿ, ಕ್ಲೀನ್ ಆಯಿತು. ಈ ಥರ ನಾವು ರಿಮೂವ್ ಮಾಡ್ಕೊಂಡು ಬಿಡಬೇಕು. ಅದನ್ನು ಹಾಗೆ ಇಟ್ಕೋಬಾರ್ದು, ಒಂಥರ ಅಸಹ್ಯ ಅನಿಸ್ತೈತಿ. ಇಲ್ಲಿ ನೋಡ್ರಿ, ಕಾಟನ್ ಒಳಗೆ ಕಲರ್ ಕೂಡ ಬಿಟ್ಕೋತು. ನಾವು ಯಾವ ಕಲರ್ ನೇಲ್ ಕಲರ್ ಅಪ್ಲೈ ಮಾಡಿರ್ತೀವಲ್ಲ ಆ ಕಲರ್ ಇಲ್ಲಿ ಕಾಟನ್ ಒಳಗೆ ಬಿಟ್ಕೊಂಡು ಬಿಡ್ತೈತಿ. ಇದೇ ರೀತಿ ನಾವು ನೇಲ್ ರಿಮೂವರ್ ಡ್ರಾಪನ್ನು ಕಾಟನ್ ಮೇಲೆ ಹಾಕಿ ಎಲ್ಲ ಬೆರಳಿಗೂ ಅದನ್ನು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಉಜ್ಜಿಬಿಟ್ರೆ ಸಾಕು, ನೇಲ್ ಪಾಲಿಶ ರಿಮೂವ್ ಆಗ್ತೈತಿ. ಈಗ ಈ ಥರ ನಾವು ಫ್ರೀ ಟೈಮಲ್ಲಿ ಈ ಥರ ರಿಮೂವ್ ಮಾಡಿ ಇಟ್ಕೊಂಡಿವಿ ಅಂದ್ರೆ ನಾವು ಫಂಕ್ಷನ್ಗೆ ಹೋಗುವಾಗ, ಎಲ್ಲಿಗಾದರೂ ಹೋಗುವಾಗ ಮತ್ತೆ ನಮಗೆ ನೇಲ್ ಪಾಲಿಶ ಅಪ್ಲೈ ಮಾಡ್ಬೇಕನ್ನಿಸ್ತಂದ್ರೆ ಈಸಿ ಆಗ್ತೈತಿ. ಈ ಥರ ಆಲ್ರೆಡಿ ನಾವು ರಿಮೂವ್ ಮಾಡಿ ಇಟ್ಕೊಂಡಿದ್ವಿ ಅಂದ್ರೆ ಬೇಗ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಅದೇ ಟೈಮಲ್ಲಿ ಹೋಗುವಾಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಟೈಮ್ ಸಿಗ್ತಿರಂಗಿಲ್ಲ. ಮನೆಯಲ್ಲಿ ಅಷ್ಟೊಂದು ಕೆಲಸ ಇರ್ತಾವೆ. ಎಲ್ಲಿಗಾದರೂ ಹೋಗೋದಿದ್ರೆ ಆ ಟೈಮಲ್ಲೇ ನಾವು ಮತ್ತೆ ರಿಮೂವ್ ಮಾಡ್ಕೊಳ್ಳೋದು, ಅಪ್ಲೈ ಮಾಡ್ಕೋದು ಅಂದ್ರೆ ಲೇಟ್ ಆಗ್ತಿರ್ತೈತಿ. ಇನ್ನು ಅದು ತಾನಾಗೆ ಹೋಗೋವರೆಗೂ 15 ಡೇಸ್ವರೆಗೂ ಈ ಥರ ಬಿಟ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿ ಅನ್ಸಂಗಿಲ್ಲ. ನಿಮಗೆ ಬೇಕಿದ್ರೆ ಅದನ್ನು ರಿಮೂವ್ ಮಾಡ್ಕೊಂಡು ಮತ್ತೆ ಪೂರ್ಣ ಅಪ್ಲೈ ಮಾಡ್ಕೋರಿ. ಬ್ಯಾಡ್ ಅನಿಸಿದ್ರೆ ಹಾಗೆ ವೈಟ್ ನೇಲನ್ನು ಬಿಟ್ಬಿಡ್ರಿ. ನೆಕ್ಸ್ಟ್ ಎಲ್ಲಿಗಾದರೂ ಹೋಗುವಾಗ ಮತ್ತೆ ಯಾವಾಗಾದರೂ ನಿಮಗೆ ಚೇಂಜಸ್ ಬೇಕು ಹಚ್ಕೋಬೇಕಂದಾಗ ನೀವು ನೇಲ್ ಪಾಲಿಶನ್ನು ಹಚ್ಕೋರಿ. ಅರ್ಧಂಬರ್ಧ ಉಳಿದಾಗ ರಿಮೂವ್ ಮಾಡ್ಕೊಂಡು ಬಿಡ್ರಿ. ನಿಮ್ಮ ಕೈ ಕೂಡ ಚೆನ್ನಾಗಿ ಕಾಣಿಸ್ತಾವೆ ವೈಟ್ ನೇಲ್ ಇದ್ರೆ. ಇಲ್ಲ ಆಯಿತು, ಚೆನ್ನಾಗಿ ಅಪ್ಲೈ ಮಾಡ್ಕೋರಿ. ಈ ಥರ ಅರ್ಧಂಬರ್ಧ ಇಟ್ಕೋಬೇಡ್ರಿ, ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಇನ್ನು ನೇಲ್ ರಿಮೂವರ್ ನೋಡ್ರಿ, ಕೇವಲ 10 ರೂಪಾಯಿದೊಳಗೆ ನೇಲ್ ರಿಮೂವರ್ ಸಿಗ್ತೈತಿ. ಸಾಕಷ್ಟು ಬ್ರ್ಯಾಂಡ್ ಬಂದಿರ್ತಾವೆ ಮಾರ್ಕೆಟ್ ಒಳಗೆ. ಇಲ್ಲಿ ನೀವು ರೇಟ್ ಕೂಡ ನೋಡ್ಬೋದು, 10 ರೂಪೀಸ್ ಐತಿ. ಇದಕ್ಕೆ ದೊಡ್ಡ ಬಾಟಲ್ ಇದ್ರೆ 12 ರೂಪೀಸು, 15 ರೂಪೀಸು, 20 ರೂಪೀಸ್ನೂ ಇರ್ತೈತಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಬರ್ತೀನಿ. ಇದೊಂದು ಟಿಪ್ಸ್ ಹೆಲ್ಪ್ ಆಗ್ಬೋದು.